ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಟಿಕೆಟ್ ಟು ಟಾಪ್ 6 ಟಾಸ್ಕ್ಗಳಲ್ಲಿ ನಿನ್ನೆ ಧ್ರುವ್, ಅಶ್ವಿನಿ, ಕಾವ್ಯ ತಂಡ ರಘು, ರಾಶಿಕಾ ಮತ್ತು ರಕ್ಷಿತಾ ಅವರ ಟೀಮ್ ಮೇಲೆ ಗೆದ್ದ ಕಾರಣ ರಕ್ಷಿತಾ ಆಟದಿಂದ ಔಟ್ ಆಗಿದ್ದಾರೆ. ರಘು ಮತ್ತು ರಾಶಿಕಾ ಮಧ್ಯ ಈ ಆಟದಲ್ಲಿ ಮುಂದೆ ಹೋಗೋಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ರಘು, ರಾಶಿಕಾ ಇಬ್ರು ಕಂಬ ಹಿಡಿದು ನಿಲ್ಬೇಕು. ಅಶ್ವಿನಿ ಮತ್ತು ಧ್ರುವ್ ಇವರ ಏಕಾಗ್ರತೆನ ಕೆಡಿಸಬೇಕು. ಇಲ್ಲಿ ಅಶ್ವಿನಿ ಅವರು ರಾಶಿಕಾ ಮತ್ತು ರಘು ಅವರ ಏಕಾಗ್ರತೆ ಕೆಡಿಸ್ತಾ ಇದ್ದಾರೋ ಅಥವಾ ರಕ್ಷಿತಾ ಮತ್ತು ಗಿಲ್ಲಿ ಇಬ್ರು ಸೇರಿ ಅಶ್ವಿನಿ ಅವರ ಏಕಾಗ್ರತೆನ ಕೆಡಿಸ್ತಾ ಇದ್ದಾರೋ ಅರ್ಥ ಆಗ್ತಿಲ್ಲ. ಇಲ್ಲಿ ಅಶ್ವಿನಿ ಅವರು ರಾಶಿಕಾ ಏಕಾಗ್ರತೆಗೆ ಭಂಗ ತರೋಕೆ ಏನಾದ್ರು ಮಾಡೋದು ಬಿಟ್ಟು ಹಾಯ್ ರಾಶಿಕಾ ಅವರೇ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕಾಮಿಡಿ ಕೌಂಟರ್ ಕೊಟ್ಟರು ಗಿಲ್ಲಿ ಅವರು. ಆರೋಗ್ಯನ ವಿಚಾರಿಸ್ತವ್ರಲ್ಲಣ್ಣ ಅಂತ ಹೇಳಿದ್ರೆ ಅಶ್ವಿನಿ ಅವರು ಅದನ್ನು ಕೂಡ ಮ್ಯಾನಿಪುಲೇಟ್ ಮಾಡ್ತಾ ಆಟದ ಬರದಲ್ಲಿ ಯಾವುದೇ ವ್ಯಕ್ತಿತ್ವನ ಕೆಳಗಿಡಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ಗಿಲ್ಲಿ ಅವರು ಸರಿಯಾಗಿ ಇದು ಟಾಸ್ಕ್ ಅಂತ ಹೇಳಿದ್ದಾರೆ. ಇವೆಲ್ಲದರ ಮಧ್ಯೆ ರೊಚ್ಚಿಗೆದ್ದಿರೋ ಟಗರು ಪುಟ್ಟಿ ರಕ್ಷಿತಾ ಅವರು ಫಸ್ಟ್ ವೀಕ್ ಇಂದ ಟ್ರಬಲ್ ಮಾಡ್ಕೊಂಡು ಬಂದಿರೋ ಜನ ಈಗ ಟ್ರಬಲ್ ಮಾಡೋಕೆ ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ರೆ ಅದು ನನ್ನ ವ್ಯಕ್ತಿತ್ವ ಅಲ್ಲ ಅಂತ ತಮ್ಮ ಆಟನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಬೇರೆ ದಾರಿ ಇಲ್ಲದೆ ಸಾರಿ ರಾಶಿ ಅಂತ ಹೇಳಿ ರಾಶಿಕಾ ಮೇಲೆ ನೀರು ಎರಚೋಕೆ ಶುರು ಮಾಡಿದ್ದಾರೆ ಅಶ್ವಿನಿ ಅವರು. ಅದಕ್ಕೂ ಕೌಂಟರ್ ಕೊಟ್ಟರು ರಕ್ಷಿತಾ ಅವರು ಒಂದಾಗೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಏನು ಆಗಿಲ್ಲ ಅನ್ನೋ ರೀತಿ ಉತ್ತರ ಕೊಟ್ಟರು ಅಶ್ವಿನಿ ಅವರು. ಈಗಲಾದ್ರೂ ಒಂದಾಗೋಣ ಅಂತ ಹೇಳಿದ್ದಾರೆ. ಅಶ್ವಿನಿ ಅವರ ಬೆನ್ನು ಹತ್ತಿದ ಬೇತಾಳಾಗಿರೋ ರಕ್ಷಿತಾ ಅವರು ಅವ್ರನ್ನ ಇನ್ನಷ್ಟು ಮತ್ತಷ್ಟು ಕಿಚಾಯಿಸ್ತಾ ನಾವಿವತ್ತು ಕೂದಲು ಕಿತ್ಕೋಬೇಕು, 2 ದಿವಸದಲ್ಲಿ ಇಷ್ಟೊಂದು ಚೇಂಜ್ ಆಗ್ಬೋದಾ, ಅಷ್ಟು ರಪ್ರಪ್ಪ ಅಂತ ಮುಖವಾಡ ಚೇಂಜ್ ಆಗುತ್ತಾ ಅಂತ ನಿರಂತರ ದಾಳಿನ ಅಶ್ವಿನಿ ಅವ್ರ ಮೇಲೆ ಮಾಡಿದ್ದಾರೆ. ನಿನ್ನೆಯಿಂದ ರಕ್ಷಿತಾ ಅವರ ಕುಚೇಷ್ಟೆಗಳು, ಕಪಿಚೇಷ್ಟೆಗಳು, ತರಲೆ ತುಂಟಾಟಗಳು ಒಳ್ಳೆ ಮಜಾ ಕೊಡ್ತಿದೆ ಅಂತಂದ್ರೆ ಅದು ಖಂಡಿತ ಸುಳ್ಳಾಗೋದಿಲ್ಲ. ಇಲ್ಲಿ ಅಶ್ವಿನಿ ಅವರು ತೋರಿಸ್ತಾ ಇರೋ ತಾಳ್ಮೆ ನಿಜವಾಗ್ಲೂ ಒಳ್ಳೇದೆ. ಆದ್ರೆ ಟಾಸ್ಕ್ ವಿಷಯ ಬಂದಾಗ ಅಲ್ಲಿ ಟಾಸ್ಕ್ ಪ್ರಕಾರ ಆಡದೆ ಅಲ್ಲಿ ಒಳ್ಳೆಯವರಾಗೋಕೆ ಪ್ರಯತ್ನ ಮಾಡ್ತಾ ಇರೋದು ಮತ್ತೆ ಅವರ ಕ್ಷಣಕ್ಕೊಮ್ಮೆ ಬದಲಾಗೋ ಮುಖವಾಡದ ಮತ್ತೊಂದು ಭಾಗ ಅನ್ನೋ ಅನುಮಾನ ವೀಕ್ಷಕರಲ್ಲಿ ಬಂದಿದೆ ಅಂದ್ರೆ ಅದು ಸುಳ್ಳಾಗೋದಿಲ್ಲ. ಅಭಿ ಜೊತೆ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ 12 ನಿಮಿಷ ಎಣಿಸೋ ಟಾಸ್ ನಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಇವರ ಏಕಾಗ್ರತೆಗೆ ಭಂಗ ತರೋಕೆ ರೋಸ್ಟ್ ಮಾಡ್ತಾ ಇದ್ದಾಗ ಅವ್ರು ಏನೆಲ್ಲ ಹೇಳ್ತಾರೆ ಕೇಳೋಣ ಅಂತ ಸುಮ್ಮನಾದೆ. ಹಾಗಾಗಿ 12 ನಿಮಿಷ ಕೇಳಲಿಲ್ಲ ಅಂತ ಹೇಳಿ ಟಾಸ್ಕ್ನ ಸೋತಿದ್ರು. ಇದೆಲ್ಲ ಏನೇ ಆದರೂ ಕೂಡ ಅಶ್ವಿನಿ ಹಾಗೂ ಧ್ರುವ್ ಅವರು ನಿನ್ನೆ ಟಾಸ್ಕ್ನಲ್ಲಿ ತೋರಿಸಿದ ಪ್ರದರ್ಶನ ತುಂಬಾನೇ ಚೆನ್ನಾಗಿತ್ತು. ನಿಮಿಷಕ್ಕೊಮ್ಮೆ ಬಣ್ಣ ಬದಲಾಯಿಸೋ ಅಶ್ವಿನಿ ಅವರು ಈಗ ತಾಳ್ಮೆಯ ಒಂದು ಸೋಗು ಹಾಕಿರೋ ಹಾಗೆ ಕಾಣಿಸ್ತಾ ಇದೆ. ನೋಡೋಣ ಇದು ಎಷ್ಟು ದಿವಸ ನಡೆಯುತ್ತೆ ಅಂತ. ಇನ್ನು ಧ್ರುವ್ ಅವರ ವಿಚಾರಕ್ಕೆ ಬಂದ್ರೆ ಅವರು ಈ ವಾರ ಟಾಸ್ಕ್ನಲ್ಲಿ ತೋರಿಸ್ತಾ ಇರೋ ಪ್ರದರ್ಶನ, ತಗೊಳ್ತಾ ಇರೋ ನಿರ್ಧಾರಗಳು, ಅವರ ಮಾತುಕತೆ ಎಲ್ಲ ನೋಡ್ತಿದ್ರೆ ರಾಶಿಕಾ, ಅಶ್ವಿನಿ ಹಾಗೂ ರಘು ಇವರಿಗಿಂತನೂ ಟಾಪ್ 6ಗೆ ಹೋಗೋಕೆ ಹೆಚ್ಚು ಅರ್ಹತೆ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ನಮಗೆ ಬಂದಿರೋ ಸುದ್ದಿ ಪ್ರಕಾರ ಕಾವ್ಯ ಅವರು ಈಗಾಗಲೇ ಟಿಕೆಟ್ ಟು ಟಾಪ್ 6 ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಮುಂದಿನ ಕಾವ್ಯ ಅವರು ಹಾಗೂ ಅಶ್ವಿನಿ ಅವರ ತಂಡದಲ್ಲಿ ಆಡೋ ನಿರ್ಧಾರ ತಗೊಂಡಿದ್ದು, ಅದಕ್ಕೆ ಅವರು ಕೊಟ್ಟ ಕಾರಣಗಳು ಅದ್ಭುತವಾಗಿತ್ತು. ಹಾಗೂ ಫ್ಯಾಮಿಲಿ ವೀಕ್ನಲ್ಲಿ ಅವ್ರ ಮೇಲಾದ ಕಪ್ಪು ಚುಕ್ಕಿನ ಇದು ನಿವಾರಿಸೋದ್ರಲ್ಲಿ ಯಶಸ್ವಿ ಆಯಿತು ಅಂತಂದ್ರೆ ಅದು ತಪ್ಪಾಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.